ಈ ಥರ ಹಿಂಗೆ ಕೈಯಾಗ ತೋರ್ಸಮ್ಮ ಇಡಿ. ಹಾಂ, ನಮ್ಮ ಕೀಮಾ ಉಂಡೆ ರೆಡಿ ಆಯಿತು. ಈಗ ಬರ್ರಿ ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಏನಂತ ನೋಡಮ್ಮ. ಲಿಟ್ರಲಿ ಇದ್ದಾರೆ ಪೂರ್ತಿನೇ ನನಗೆ ಬ್ಯಾಗ್ ನೀರು ಹೊಂಟದ ನನಗೆ ನೋಡಿ. ಗ್ರೇವಿ ಎಷ್ಟು ಗಟ್ಟಿಯಾಗಿದೆ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ನಮ್ಮ ಹತ್ರ ಮಳೆ ಹೊಂಟದ ಸದ್ಯಕರೆ. ನಿಂಬಲ್ಲಿ ಭೀ ಮೋಸ್ಟ್ಲಿ ಕಂಡೀಷನ್ ವೆದರ್ ಕ್ಲೈಮೇಟ್ ಹಾಗೆ ಇದ್ದಿರಬೇಕು. ಹಾಗೆ ಇದ್ದಿರ್ಬೇಕೇನು ಎಲ್ಲ ಕಡೆ ಮಳೆ ಆಲತ್ತದೆ. ನಮ್ಮ ಹತ್ರನೇ ಮಳೆ ಇನ್ನೂ ಬಂದಿದ್ದಿಲ್ಲ. ಸೊ ನಮ್ಮ ಕಲಬುರಗಿಗೆ ಒಂದು ಸ್ವಲ್ಪ ತಡ ಆಗ್ಯದ ಇವತ್ತು. ಅದು ಭೀ ಸ್ವಲ್ಪ ಆಗ್ಯದ, ಅಂಥ ಪರಿ ಏನು ಪೂರ್ತಿ ಬಂದಿಲ್ಲ ಮಳೆ. ಸುಮ್ ಜಿಟಿ ಜಿಟಿ ಬಂದದ, ಒಂದು ಸ್ವಲ್ಪ ರೋಡ್ ಬೆಟ್ಟಾಗ್ಯದ ಅಷ್ಟೇ, ಮತ್ತು ಏನು ಭೀ ಇಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಹಾಗೆ ಸ್ಪೆಷಲ್ ಮಾಡತ್ತಾರೆ. ಇವತ್ತು ರೆಸಿಪಿ ಡಿನ್ನರ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದ. ಯಾಕಂದರೆ ಇದು ರೇರ್ ನಮ್ಮ ಮನೆಗೆ ಮಾಡೋದು. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಟೈಮ್, ಎರಡನೇ ಸಲ ಇದು ಮಾಡೋದವ್ರು ಅಷ್ಟೇ. ಸೊ ಒಂದು ಸಲ ಮಾಡಿದ್ರು ಲಾಂಗ್ ಬ್ಯಾಕ್ ಯಾವಾಗ ಮಾಡಿದ್ರು. ಸೊ ಅದು ಈಗ ಮತ್ತು ಅದೇ ರೆಸಿಪಿ ಇನ್ನೊಂದು ಸಲ ಮಾಡತ್ತಾರೆ ಸೆಕೆಂಡ್ ಟೈಮ್. ಈಗ ನಮ್ಮ ಮಮ್ಮಿ ಅದು ರೆಸಿಪಿ ಭಾಳ ಅಂದ್ರೆ ಭಾಳ ಚಲೋ ಮಾಡ್ತಾರೆ. ಏನಂತಂದ್ರೆ ಕೀಮಾ ಬಾಲ್ಸ್, ಕೀಮಾ ಉಂಡೆ ಇರ್ತದಲ್ಲ, ಕೀಮಲಿಂತೆಲ್ಲ ಮಿಕ್ಸಿ ಮಾಡ್ಕೇಸಿಂದ ಅದಕ್ಕೆ ಬಾಲ್ಸ್ ಉಂಡೆ ಮಾಡ್ಕೇಸಿಂದ ಗ್ರೇವಿ ಮಾಡ್ತಾರಲ್ಲ, ಅದು ರೆಸಿಪಿ ಮಾಡ್ತಾರೆ ಮಮ್ಮಿ. ಸೊ ಎಸ್, ಸೊ ಅದರದ್ದೇ ವ್ಲಾಗ್ ಅದ ಇದು ಫುಲ್ ಕಂಪ್ಲೀಟ್. ಎಲ್ಲ ಸ್ಟಾರ್ಟಿಂಗ್ಲಿಂದ ಫುಲ್ ಎಂಡ್ ತನಕ ನೋಡಿರಿ, ಫುಲ್ ವಿಡಿಯೋ ನೋಡಿರಿ. ಯಾರೆಲ್ಲ ಹೊಸಬು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಸೊ ಬನ್ನಿರಿ ನೋಡಮ್ ಏನದು ನೆಕ್ಸ್ಟ್. ಬೆಕ್ಕ ಎಲ್ಲ ಹೋಗ್ಯದ ಅಲ್ಲಿ ಒಳ ಕೂತೋದು, ಸೋಫಾ ಗುಡು ಕೂತೋದು, ಹಂಗೆ ಹಳ್ಳು ಬಂದು ಕೂತದ. ಅಂಜಲಾಗ್ಯದ ನಮ್ಮ ಸುಂದರ ನೋಡ್ರಿ, ಸ್ನ್ಯಾಪ್ ಹಾಕ್ಲತ್ತಾಳಕಿ ಮ್ಯಾಲೆ ಅಂತ. ಅದು ಅಲ್ಲೇ ಅದದ, ಅಂಜಲಾಗ್ಯದ, ಹಳ್ಳು ಬಂದದ. ಮಮ್ಮನ್ ಫ್ರೆಂಡ್ ಮಮ್ಮಿ ಕರೀನು ನಾ ಒದ್ರಿನಿ. ಒದರ್ದಾರ ಬೇರೆ ಹೆಂಗ ಆವಾಜ್ ಮಾಡ್ತಾವ, ಅನ್ಸತಾವಿಲ್ಲ. ಅದು ಇಲ್ಲ ಹಳ್ಳು ಬಂದಿಗೆ ಅಲ್ಲಿ ಕೆಳಕ್ ಕುಂತದ. ಊರಿ ಅಮ್ಮ ಅಲ್ಲದ, ಅಲ್ಲಿ ಬುಡುಕದ. ಅದು ಕಣ್ಣಿಗಲ್ಲ ಈಗ ಹೆಂಗ್ ಕಾಣತ್ತಾವ ನನಗ. ಯವ್ವ ನಮ್ಮಲ್ಲವ ಮ್ಯಾಲ್ ಬರಂಗದಾರೆ ಮಮ್ಮಿ. Oh God, like seriously. ಬೆಕ್ಕದ ಬೆಕ್ 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 ಬೆಕ್ಕದ ಒಳ ಕುತ್ತದ ಹೊಟ್ಟೆ ಓಡಿದ್ರು. ಗಾಯ್ಸ್ ಲಿಟ್ರಲಿ ನೋಡಿ ಎಷ್ಟು ಪೂರ್ತಿ ಎಂಟರ್ಟೈನ್ಮೆಂಟ್ ಆಗೈತೆ ನೋಡ್ರಿ ನಮ್ಮ ಮನೆ ಪೂರ್ತಿ. ಅದು ಎಲ್ಲಿಂದ ಬಂದದ ಬೆಕ್ ಇವತ್ತು, ಬಟ್ ಯಾವಾಗ ಭೀ ಬರಲ್ಲ, ಇದೇ ಫಸ್ಟ್ ಟೈಮ್ ಬಂದದ. ಅದಕ್ಕೆ ಎಟ್ಟು ಓಡಿಸಿದ್ರೆ ಭೀ ಓಡಲಾಗಿತ್ತದು. ಹೌದು. ಗೊತ್ತಿದ್ದಿಲ್ಲ. ಸೊ ಬೆಕ್ಕಿನ ನೋಡಿ ಎಷ್ಟು ಇರಿಟೇಷನ್ ಅದ ನಮ್ಮ ಮನ್ಯಾಗ. ಬೆಕ್ಕು ಯಾರಿಗೂ ಇಷ್ಟ ಇಲ್ಲ. ಒಂದು ನನಗರ ಬೆಕ್ಕ ನಾಯಿ ಅಂದರೆ ಕೆಟ್ಟ ಇರಿಟೇಷನ್, ನನಗರೆ ಜರ ಇಷ್ಟ ಇಲ್ಲ. ಹಾಂ, ಇನ್ಫೆಕ್ಷನ್ ಖರೇನು ಹೆಂಗೆ ಸಾಕ್ತಾರ ಏನೋಪ್ಪ ಮಂದಿ. ಅವ್ರಿಗೆ ಇಷ್ಟ ಇರ್ತದೆ, ಅವ್ರ ಡಿಪೆಂಡ್, ನಾವೇನು ಹೇಳೋಕ್ಕಾಗಲ್ಲ. ಬಟ್ ಇದವ್ರೆ ಎಷ್ಟು ಭಾಳ ಅಂದ್ರೆ ಭಾಳ ಡೀಟಿತ್ತು ಮಮ್ಮಿ. ಹೋಗರೆ ಹೋಲತ್ತಿತ್ತು ಪಾಪ ಇರೋಣದು. ಹುಷು 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 ಅನ್ನೋದ್ರಾಗ ಮುಗಿತದು. ಅಲ್ಲೇ ಕೂತು ಒಂದೇ ಜಾಗಕ್ಕೆ ಹೋಗಲೇ ಆಗಿತ್ತು ಯಪ್ಪ. ಆ್ಯಕ್ಚುಲಿ ಸಂಜೆಗೆ ಭಾಳ ಮಳೆ ಬಂದದ ನೋಡ್ರಿ. ಈಗ ಭೀ ಹನಿ ಹನಿ ಹೊಂಟದ. ಆಗ ರೋಡೆಲ್ಲ ಹಸಿ ಆಗ್ಯದ. ಸಂಜೆಗೆ ಭಾಳ ಮಳೆ ಬಂದದ ನೋಡ್ರಿ. ಎಷ್ಟು ಕಿಚ್ಚಡಾಗ್ಯದ. ಆಯ್ತು ಈಗ ನಮ್ಮ ಕಲಬುರಗಿ ಮಳೆ ಒಂದು ಸ್ವಲ್ಪ ಈಗ ಆಯ್ತು ಸ್ಟಾರ್ಟ್ ಆಗ್ಯದ. ಈಗ ಹೊಂಟದಂತ ತಿಳ್ಕೊಂಡು ಬಿಡಬೇಕು. ಆಯ್ತು ಈಗ ಫುಲ್ ರೈನಿ ಸೀಸನ್ ಕಂಪ್ಲೀಟ್ ಅಂತ ಹೊಂಟದ ಮಳೆ. ಸೊ ಇವತ್ತರೇ ಆಗ್ಯದ ನೋಡ್ರಿ ಮಳೆ. ಮಸ್ತ್ ಚಲೋನೇ ಹೊಡ್ದದ. ಅಂದ್ರೆ ಅಂಥ ಪರಿ ಭೀ ಎಲ್ಲ ಕಮ್ಮಿ ಅಷ್ಟೇ, ಹೆಚ್ಚಿಗೇನು ಬಂದಿಲ್ಲ. ಅಷ್ಟು ಭೀ ಮಳೆ ಸ್ವಲ್ಪ ಬಂದದ. ಆಯ್ತು ಈಗ ಬರ್ತದಲ್ಲ, ಈಗ ಡೈಲಿ ಬರ್ತದೆ ನೋಡ್ರಿ. ನಮ್ಮ ತಂಗಿ ಸ್ಯಾಮ್ ಸಮೀರಿನ ವಿಡಿಯೋಸ್ ನೋಡ್ಕೊಂಡು ಕುಂತಾಳ. ಮೊದಲಷ್ಟು ಹೆಚ್ಚಿಗೆ ನೋಡ್ತಿದ್ದಿಲ್ಲ, ಈಗ ಒಂದು ಸ್ವಲ್ಪ ವ್ಲಾಗ್ಸ್ಗಳು ಸ್ಯಾಮ್ ಸಮೀರನ್ ವ್ಲಾಗ್ಸ್ ನೋಡ್ಕೊಂಡು ಕುಂತಾಳ ಭಾಳ. ಈಗ ನೋಡ್ಲತ್ತಾಳ. ಹೆಂಗೆ ಅಡಿಕ್ಟ್ ಆದೀನಿ ಸ್ಯಾಮ್ ಸಮೀರ್ ವ್ಲಾಗ್ಸಿಗೆ.
ಖರೆ ಬಿ ನೋಡಿ ಅದಕ್ಕೇನು ಆಕ್ಚುಲಿ ಅದು ಮೊನ್ನೆ ಒಂದು ವಿಡಿಯೋ ಸಿಕ್ಕಿತ್ತು ಹ್ಮ್. ಸಿಕ್ತಿತ್ತು ಹಿಂಗ ಯೂಟ್ಯೂಬ್ ತೆಗೆ ಟೈಮಿಗೆ ಸ್ಕ್ರೋಲ್ ಮಾಡ್ತಿದ್ದೆ ಹಂಗೆ ಒಟ್ಟು ಹಿಂಗೆ ಯಾವತ್ತು ಏನು ನೋಡ್ಕೊತ ಕುಂತೇನ ಅದು ಚಂದ ಅನಿಸ್ತು ಮತ್ತು ಮೊನ್ನೆ ಸಂಡೆ ದಿನ ರಾತ್ರಿ ನೋಡ್ದೆ ನಾವು ಒಂದ್ರ ತನ ನೋಡಿದೆ ಬರೀ ಅವ್ನು ಬ್ಲಾಗ್ಸು ಜರ ಹಿಂಗೆ ಅಡಿಕ್ಟ್ ಆದೆ ನಾನು ಓಕೆ ಬರೀ ಒಂದು ಟೈಪ್ ಹಿಂಗೆ ಇಂಟ್ರೆಸ್ಟಿಂಗ್ ಹಿಂಗೆ ಇದು ಅದ ಹಿಂಗೆ ಎಸ್ಪೆಷಲಿ ಅವ್ರ ಜರ ಎಂಗೇಜ್ಮೆಂಟ್ ಆಗಿಲ್ಲ ಏನಂತಾರ ಏನಾಗ ನಂಗೆ ನೋಡಿಲ್ಲ ಅಷ್ಟೇ ಅವ್ರ ಹುಡುಗಿ ಮದ್ವೆ ಆಗೋ ಹುಡುಗಿ ಫಿಯಾನ್ಸಿ ಚಲೋ ಆಳಾಕಿ ಮೆಚ್ಚರ್ ಅದೆಲ್ಲ ಅನಿಸ್ತಾರೆ. ಸೊ ಅದಕ್ಕೆ ನಮ್ಮ ತಂಗಿ ಒಂದು ಸ್ವಲ್ಪ ಅಡಿಕ್ಟ್ ಆಗ್ಯಾವಡಿ ಸ್ಯಾಮ್ಸಮೀರಿನ ವೀಡಿಯೋಸ್ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಕುಂತಾಳ. ಸೊ ನಾ ಮೊದಲಿಂತೆ ನಾನು ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಮೊದಲಿಂತ ಗೊತ್ತು. ಸ್ಯಾಮ್ ಸಮೀರ ಮತ್ತು ಏನಂತಾರೆ ವರ್ಷ ಕಾವೇರಿ ಇವ್ರದೆಲ್ಲ ನೋಡ್ಕೊತಾನೆ ಬರ್ತಿದ್ದೆ ನಾ ವೀಡಿಯೋಸ್ಗಳೆಲ್ಲ. ಸೊ ಈಗ ಅವಾಗ ವೀಡಿಯೋಸ್ಗಳು ನೋಡ್ತೀನಿ ಕಮ್ಮಿ ಆಗೈತೆ. ಯಾಕಂತಂದ್ರೆ ಸ್ಕೂಲಿಗೆ ಅದು ಹೋಗ್ಲತ್ತೀನಲ್ಲ. ಸೊ ಏನಾರೇ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಹಂಗೆ ಹಿಂಗೆ ಇತ್ತು ಟೈಮ್ ನಾ ಫ್ರೀ ಇದ್ದೆ ಅಂತಂದ್ರೆ ಯೂಟ್ಯೂಬ್ ತೆಗ್ದಾಗ ಅಷ್ಟೇ ನೋಡ್ತೀನಿ ನಾ. ಲೈಕ್ ಸಂಡೇಸ್ ಚುಟ್ಟಿ ಅದು ಇದ್ದಾಗ ಸೊ ಈ ಥರ ಅವಾಗವಾಗ ನೋಡ್ತೀನಿ. ಸೊ ಡೈಲಿ ನೋಡಲ್ಲ, ರೇರ್. ಇಫ್ ಇನ್ ಕೇಸ್ ಐ ಆಮ್ ಫ್ರೀ ಆ್ಯಂಡ್ ಏನಾರೇ ಇಂಟ್ರೆಸ್ಟಿಂಗ್ ಇತ್ತು ಅವ್ರ ಬಗ್ಗೆ ತಿಳ್ಕೊಂಬೋದಿತ್ತು ಅಂತಂದ್ರೆ ಅವಾಗಷ್ಟೇ. ಇಲ್ಲಿ ಏನದ ಇದ್ರಾಗ ಓಕೆ ಫೈನ್. ಇಲ್ಲಿ ಸಾಂಬಾರು ಅದ. ಇವತ್ತು ಬೆಳಗ್ಗೆ ನಾಷ್ಟ ಇಡ್ಲಿ ಇತ್ತು. ಸೊ ಅದಕ್ಕೆ ನಮ್ಮ ಮಮ್ಮಿ ಇಡ್ಲಿ ಸಾಂಬಾರು ಮಾಡ್ಯಾರ. ಸೊ ನಮ್ಮ ಮಮ್ಮಿ ರೊಟ್ಟಿ ಭೀ ಮಾಡ್ಯಾರ ನೋಡ್ರಿ ಈಗ ಬರತ್ತಾನ ಫುಲ್. ಅದಕ್ಕೆ ಈಗ ಜಸ್ಟ್ ಇಲ್ಲಿ ನೋಡ್ರಿ ಸೊ ಇಲ್ಲಿ ಇದು ಹಸ್ಕಲ್ ತೊಳೆದಾರ ನಮ್ಮ ಮಮ್ಮಿ. ಆ್ಯಕ್ಚುಲಿ ತೊಳೆದೇ ಇಡ್ತೀವಿ, ಅಲ್ಲಿ ಇಡ್ತೀವಲ್ಲ ಮತ್ತು ಸುಮ್ಮನೆ ಇರ್ಬಿ ಅದು ಇದು ಓಡಾಡ್ತಾ ಇರ್ತಾವೆ. ಹಾಗೆ ಇಲ್ಲಿ ಹಲ್ಲಿ ಕಟ್ಗೆ ಒಂದು ಸ್ವಲ್ಪ ಲಿಸಾಡ್ಗಳು ಭಾಳ ತಿರ್ಗಾಡ್ಲತ್ತಾವ. ಸುಮ್ಮನೆ ಮ್ಯಾಲದು ಬೀಳತ್ತಾವಲ್ಲ ಇದ್ರ ಮೇಲೆ. ಅದಕ್ಕೆ ನಮ್ಮ ಮಮ್ಮಿ ಏನು ಮಾಡ್ತಾರೆ, ಯೂಸ್ ಮಾಡೋಕ್ಕಿಂತ ಮುಂಚೆ ಡಸ್ಟ್ ಅದು ಭೀ ಬಿದ್ದಿರ್ತದೆ. ಸೊ ಅದಕ್ಕಂತ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಹಿಂಗೆ ತೊಳೆದು ಸೀಟಿ ಮಾಡಿ ಎಲ್ಲ ಯೂಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಕೊಬ್ಬರಿ ಕೊರ್ದಿಟ್ಟಾರ, ಇದಕ್ಕೆ ಫ್ರೈ ಮಾಡ್ಕೊತಿರ್ಬೇಕು. ಹಾಗೆ ಇಲ್ಲೆಲ್ಲ ಪಲ್ಯ ಈಗ ಏನೇನು ಮಾಡತ್ತಾರ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿಟ್ಟಾರ. ಆ್ಯಂಡ್ ಇಲ್ಲಿ ಆನಿಯನ್ ಕಟ್ ಮಾಡ್ಯಾರ. ಇಲ್ಲಿ ಬ್ಲ್ಯಾಕ್ ಕವರ್ ಮೇಲೆ ಗೊತ್ತೇ ಇರ್ತದೆ, ಬ್ಲ್ಯಾಕ್ ಕವರ್ದಾಗ ಏನಿರ್ತದ, ಮಟನ್ ಇರ್ತದ. ಸೊ ನಮ್ಮ ಮನೆಗೆ ಇವತ್ತು ಸ್ಪೆಷಲ್ ಮಟನ್ ನೋಡ್ರಿ. ಮಟನ್, ಜೋಳದ ರೊಟ್ಟಿ, ಇದು ಕೀಮಾ. ಇಲ್ಲಿ ಕೀಮಾ ಅದ. ಸೊ ಭಾಳ ದಿನ ಭೀ ಆಗಿತ್ತು ಕೀಮಾ. ಆಮೇಲೆ ಇದು ನಮ್ದು ಶಾಬಾದ್, ನಮ್ಮ ಪಪ್ಪ ನಮ್ಮ ಶಾಬಾದ್ಗೆ ಹೋಗಿದ್ರು. ಪರ್ಸನಲಿ ಇದೇ ತೊಗೊಂಡು ಬರ್ಲಕ್ಕಂತೆ ಹೋಗ್ಯಾರ. ಸೊ ನಾವ್ ಏನ್ ಮಾಡ್ತೀವಿ ಹೆಚ್ಚಿಗೆ ಇಲ್ಲೇ ಊರಾಗೆಲ್ಲ ಈ ಕಲಬುರಗಿದಾಗೆ ತಗೊಂಬಲ್ಲ, ನಮ್ಮ ಊರಿಗೆ ಹೋಗಿ ತೊಗೊಂಡು ಬರ್ತೀವಿ ನಾನ್ ವೆಜ್. ಸೊ ಇದು ಕೀಮಾ ಅದ, ಅಲ್ಲಿ ಇದು ಅದ ಮಟನ್ ಅದ. ಡಿಫ್ರೆಂಟ್ ಮಾಡ್ತೀನಿ ಬೇಟ. ಸೊ ನಮ್ಮ ಮಮ್ಮಿ ಇವತ್ತೇನೋ ಫುಲ್ ಡಿಫ್ರೆಂಟ್ ರೆಸಿಪಿ ಮಾಡ್ತಾರಂತ ನೋಡಮ್ಮ. ಫುಲ್ ಕಂಪ್ಲೀಟ್ ಡಿಫ್ರೆಂಟ್. ಅದು ಬ್ಲಾಗ್ ಭೀ ಹಾಕಿಲ್ಲ ನಾ, ನೋಡ್ರಿ. ಫುಲ್ ಲಾಸ್ಟ್ ತನ ನೋಡ್ರಿ. ನಮ್ಮ ಮಮ್ಮಿ ಅದೆಲ್ಲ ಕ್ಲೀನ್ ಮಾಡ್ಕೊತಾರಂತ. ಸೊ ಅದ ಕ್ಲೀನ್ ಅದೆಲ್ಲ ಮಾಡ್ಕೊಳ್ಳಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಅದೆಲ್ಲ ರೆಡಿ ಮಾಡ್ಲಿ ಸಿಗ್ತೀನಂದ ನಿಮ್ಗೆ. ಸ್ಟೇ ಟ್ಯೂನ್ಡ್. ಇಲ್ಲಿ ನೋಡ್ರಿ ಮಟನಿಗೆ ನಮ್ಮ ಮಮ್ಮಿ ಫಸ್ಟಿಗೆ ಇಲ್ಲಿ ಕುಕ್ಕರ್ ಹಚ್ಕೊಳತ್ತಾರ. ಎಲ್ಲ ರೆಡಿ ಮಾಡ್ಕೊತಾನೆ, ಸ್ವಲ್ಪ ಇದೊಂದು ರೆಡಿ ಆಗ್ತದೆ, ಆ ಕಡೆ ರೆಡಿ ಆಗತ್ತೇನ. ಮತ್ತೆ ಸುಮ್ಮನೆ ಇದಕ್ಕಂದ್ರೆ ಲೇಟ್ ಆಗ್ತಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡತ್ತೀನಿ. ಇಲ್ಲಾಂದ್ರೆ ಯಾವಾಗಲೂ ಮಸಾಲ ಸಂಗಟೆ ಹಚ್ತಿದ್ದೀನಲ್ಲ. ಹೌದು, ಅದಕ್ಕೆ ಕೇಳ್ದೆ ನಾ ಏನ್ ಮಾಡತ್ತವ ಅಂತ. ಇವತ್ತೇನು ಮಾಡ್ಬೇಕು ಅನ್ನತ್ತೀನಿ, ಸ್ವಲ್ಪ ಕುಕ್ಕರ್ ಹಚ್ಬಿಡ್ತೀನಿ ಬಟ್ ಯಾಕಂದ್ರೆ ನಮ್ಗೆ ಶಾಬಾದ ಜಲ್ದಿ ಕುದಿಯಲ್ಲ. ಅದಕ್ಕೆ ಸಕ್ಕತ್ತಿರ್ತಾವ ಬಟ್ ಇಲ್ಲಿ ಅಳಿಗಿರ್ತಾವ. ನಮ್ಮ ಶಾಬಾದ್ ಭಾಳ ಸಕ್ಕತ್ತಿರ್ತಾವ. ಅದಕ್ಕೆ ಇಲ್ಲಿ ಎಲ್ಲ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್, ಉಳ್ಳಾಗಡ್ಡಿ, ಮಸಾಲ ಅದೆಲ್ಲ ಫ್ರೈ ಮಾಡ್ಕೊಳತ್ತಾರ ನೋಡ್ರಿ. ಮಸಾಲ ನೋಡ್ರಿ ಶಾಬಾದ್ಗೆ ಹೋಗಿದ್ದೇವಲ್ಲ ಅದಕ್ಕೆ ನಮ್ಮ ಊರಿಗೆ ಈ ತರ ನಮ್ಮ ಊರಿಗೆ ಹೋದೇವಂದ್ರಲ್ಲ ಈ ತರ ಹಿಂಗ್ ಪೂರ್ತಿ ಕ್ವಾಂಟಿಟಿ ಹೆಚ್ಚು ಕ್ವಾಂಟಿಟಿ ತೊಗೊಂಡ್ ಬರ್ತೀವಿ. ಎದಕ್ಕಂದ್ರೆ ಅಲ್ಲೆಲ್ಲ ಚಲೋ ಕಲಾಸ್ ಆಗಿತ್ತು, ಹಂಗೆಲ್ಲ ಚಲೋ ಭೀ ಸಿಗ್ತಾವ ನಮ್ಮಲ್ಲಿ. ಹಂಗೆ ನಮಗೆ ಅಲ್ಲಿಂದ ರೂಢಿ ಅದಲ್ಲ ಹೆಚ್ಚಿಗೆ, ಅದಕ್ಕಂತ ನಾವು ಎಸ್ ಅದಕ್ಕೆ ಮೊದಲಿಂತೆ ನಾವೆಲ್ಲ ನಮ್ಮ ಊರ್ಲಿಂತ ಹಿಂಗ ಅಂದ್ಮೇಲೆ ಸ್ವಲ್ಪ ಅದು ಒಂದು ರೂಢಿ ಇರ್ತದಲ್ಲ, ಅದಕ್ಕಂತ ಹೆಚ್ಚಿಗೆ ನೋಡ್ರಿ ನಾವ್ ಏನೇ ತರದಿದ್ರೆ ಭೀ ಹೆಚ್ಚಿಗೆ ನಾವು ನಮ್ಮ ಊರಿಗೆ ಹೋಗಿ ತೊಗೊಂಡ್ ಬರ್ತೀವಿ. ಇದು ನಾನ್ ವೆಜ್ ಅರೆ ಫಿಕ್ಸ್ ಕಂಪಲ್ಸರಿ. ಸೊ ಅಲ್ಲಿಂದ ಆದ್ರೆ ನಾವು ನಮಗ ತಿಂದಿರ್ ಭೀ ಸಮಾಧಾನ ಇರ್ತದ ಅಲ್ಲ. ಸೊ ಅದಕ್ಕೆ ನಾವು ಇಲ್ಲಿಂದ ಹೆಚ್ಚು ಕಲಬುರಗಿದಿಂದ ಇದು ಮಾಡಲ್ಲ, ಪ್ರಿಫರ್ ಮಾಡಲ್ಲ ನಾವು ನಾನ್ ವೆಜ್. ನಮ್ಮ ಊರ್ಲಿಂದ ತಂದಿದ್ದೆ, ಸ್ವಲ್ಪ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಭೀ ಸಿಗ್ತದೆ ತಿಂದಿರ್ಕು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಅಲ್ಲ, ಅದ್ರಕ ಅದೆಲ್ಲ ಕೊತ್ತಂಬರಿ, ಪುದೀನ ಈಗೆಲ್ಲ ಇದೆಲ್ಲ ಹಸ್ಕಲ್ದಾಗ ಕುಟ್ಲತ್ತಾರ. ಸೊ ಇದು ಭೀ ಹಾಕ್ಬೇಕಲ್ಲ, ಇದ್ರಲಿಂದ ಬೆಳ್ಳುಳ್ಳಿ ಮತ್ತು ಅದೆಲ್ಲ ಹಾಕ್ತೀವಲ್ಲ, ಅದ್ರಕ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ. ಸೊ ಇದು ಭೀ ಹಾಕ್ಬೇಕು, ಇದ್ರಲಿಂದ ಭೀ ಟೇಸ್ಟ್ ಬರ್ತದೆ ಅಡುಗೆ. ಸೊ ಇದು ನೀವು ಯಾವ್ದು ಭೀ ಪಲ್ಯಕ್ಕೆ ಭೀ ಯೂಸ್ ಮಾಡ್ಬೋದು.
ಒಂದ್ ಎಕ್ಸ್ಟ್ರಾ ಕುಟ್ಟಿ ಇಟ್ಕೆಸಿ ಫ್ರಿಜ್ದಾಗ ಇಟ್ಟು ಬಿ ಯೂಸ್ ಮಾಡ್ಬೋದಲ್ಲ ಮಮ್ಮಿ ಅಡಿಗೆ ಬೇರೆ ಪಲ್ಯ ಅದಕ್ಕೆ ಮಮ್ಮಿ ಯಾವಾಗ ಬಿ ಈ ತರ ಹಿಂಗ್ ಕುಟ್ಟ ಇರ್ತಲ್ಲ ಎಕ್ಸ್ಟ್ರಾನೇ ಕುಟ್ಟು ಮಾಡಿ ಒಂದ್ ಬಟ್ಲದಾಗ ಹಾಕಿ ಮುಚ್ಚಿಬಿಟ್ಟು ಇಟ್ಟು ಬಿಡ್ತಾರೆ ಫ್ರಿಜ್ದಾಗ ಸೊ ಅದಕ್ಕೆ ಯಾವಾಗ್ರೆ ಮತ್ತೆ ಪಲ್ಯ ಅದು ಮಾಡಿಟ್ಟಿಮಿ ನೆಕ್ಸ್ಟ್ ಡೇ ಬೇಕಾಗ್ತದೆ ಒಂದು ಕೇಸಿಂದ ಸೊ ಇಲ್ಲಿ ನೋಡ್ರಿ ಪುದೀನ ಬಿ ಆ್ಯಡ್ ಮಾಡ್ಯಾರ ಹಿಂಗೆ ಪುದೀನ ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡಿ ಆ ಥರ ಹಿಂಗೆ ಕುಟ್ಟಿ ಸೊ ಅದ್ರ ಬಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ತಾರೆ ಸೊ ಇಲ್ಲಿ ಈಗ ಕೀಮಾ ಇದು ನಾವು ಮಿಕ್ಸಿ ಜಾರಿಗೆ ಹಾಕೊಂಡಿರೋದು ಚಲೋ ಕ್ಲೀನ್ ಮಾಡ್ಯಾರ ಈಗ ಅದು ಕ್ಲೀನ್ ಮಾಡಿದ್ದು ಮಿಕ್ಸಿ ಜಾರ್ದೆ ಹಾಕೊಂಡು ಇವಾಗ ಮಿಕ್ಸಿ ಮಾಡ್ತಾರದು ಇದು ಮಿಕ್ಸಿ ಮಾಡ್ತಲ್ಲಮ್ಮ ಇವಾಗ ಎಲ್ಲ ಹಾಕ್ತೀನಿ ಖಾರ ಉಪ್ಪು ಈಗ ನೋಡ್ರಿ ನಮ್ಮ ಮಮ್ಮಿ ಮತ್ತೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಕೀಮಾ ಬಾಲ್ಸ್ ಮಾಡತ್ತಾರ ಸೊ ಅದು ಗ್ರೇವಿ ಮಾಡತ್ತಾರ ನಮ್ಮ ಮಮ್ಮಿ ಇವತ್ತು ಕೀಮಾ ಬಾಲ್ಸ್ ಎಂದು ಸೊ ಅದಕ್ಕೆ ನೋಡಂಬರ್ರಿ ಹೆಂಗೆ ಮಾಡ್ತಾರಂತ ಇಲ್ಲಿ ನಮ್ಮ ಮಮ್ಮಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಾರ ನೋಡ್ರಿ ಈ ಥರ ಹಿಂಗೆ ಕರೆಕ್ಟ್ ಇದಾಗಬೇಕು ಎಲ್ಲ ಸ್ಪೈಸಸ್ ಹಾಕೊಂಡು ಏನೇನು ಸ್ಪೈಸಸ್ ಅದಲ್ಲ ಕೊತ್ತಂಬರಿ ಪುದೀನ ಹಾಕ್ರಿ ಹಂಗೆ ಖಾರ ಉಪ್ಪೆಲ್ಲ ಏನೇನು ಅದಲ್ಲ ಅದೆಲ್ಲ ಹಾಕಿ ಸೊ ಅದು ಕೀಮಾ ಏನದಲ್ಲ ಅದು ಮಿಕ್ಸಿ ಮಾಡ್ಕೋಬೇಕು ಈ ಥರ ಹಿಂಗೆ ಪೂರ್ತಿ ಇದಾಗಬೇಕು ಅದು ಸಣ್ಣ ಆಗಬೇಕು ಅದು ಉಂಡೆ ಮಾಡಬೇಕಲ್ಲ ಮತ್ತು ಬಾಲ್ಸ್ ಮಾಡಬೇಕಲ್ಲ ಸೊ ಅದಕ್ಕಂತ ಈ ಥರ ಹಿಂಗೆ ಪೂರ್ತಿ ಮಿಕ್ಸಿ ಮಾಡ್ಕೊಬೇಕು ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕೇಸಿನ ಸ್ಮಾಲ್ ಸಣ್ಣ ಸಣ್ಣ ಉಂಡೆ ಮಾಡಬೇಕು ಎಣ್ಣೆ ಹಚ್ಕೋಬೇಕ್ರಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋರಿ ಎಣ್ಣೆ ಹಚ್ಕೊಂಡು ಕೇಸಿನ ಮಾಡಿರಿ ಸೊ ದಟ್ ಏನಾಗ್ತದೆ ಕೈಗೆ ಅಂಟ್ಕೊಂಬಲ್ಲ ಕರೆಕ್ಟ್ ಇದು ಆಗ್ತದೆ ನೀವು ಇದು ಏನು ಮಾಡ್ಬೋದು ಇದ್ರಲಿಂತ ನೀವು ಏನಂತಾರೆ ಕೀಮಾ ಪಾವ್ ಬಿ ಮಾಡ್ಬೋದು ಏ ಬೇಡ ಹಸ್ದಾಗ ಅದೆಲ್ಲ ಕುಟ್ಲಕ್ಕೆ ಹೋಗ್ಬೇಡ ಹಂಗೆ ಈ ಥರ ಹಿಂಗೆ ಕೈಯಾಗ ತೋರ್ಸಮ್ಮ ಇಡಿ ಹಾಂ ಈಗ ನೋಡ್ರಿ ಈಗ ಈ ಥರ ಹಿಂಗೆ ನೀವು ಇದು ಬಿ ಹಿಂಗೆ ಫ್ರೈ ಮಾಡ್ತಾರೆ ಈಗ ನಮ್ಮ ಮಮ್ಮಿ ನೆಕ್ಸ್ಟ್ ನೋಡ್ರಿ ನಮ್ಮಪ್ಪ ಇವಾಗ ದೀಪ ಹಚ್ಚಾರ ಸೊ ಅದಕ್ಕಂತ ಎಲ್ಲ ಪೂರ್ತಿ ಲಾಭನೆಲ್ಲ ಇದಾಗ್ಯದ ಇಲ್ಲಿ ನಾನ್ ವೆಜ್ ಇದು ನಡೆದದ ಅಲ್ಲಿ ಪೂಜಾ ನಡೆದು ಸೊ ಈ ರೀತಿ ಒಂದು ಸ್ವಲ್ಪ ತೊಗೋಬೇಕು ನೋಡ್ರಿ ಸ್ವಲ್ಪ ಕೈಯಾಗ ಎಣ್ಣೆ ಹಚ್ಕೊಂಡು ಕೇಸಿ ಈ ಥರ ಹಿಂಗೆ ಉಂಡೆ ಮಾಡಬೇಕು ಇಲ್ಲಿ ಕಾಣತ್ತಾವಲ್ಲ ಸಣ್ಣ ಮಾಡಿರಿ ಹೆಚ್ಚಿಗೆ ದೊಡ್ಡ ಬಿ ಬೇಡ ಅಷ್ಟು ಬಿ ಬೇಡ ಸಣ್ಣ ಮಾಡಬೇಕು ಸೊ ಈ ಥರ ಹಿಂಗೆ ಕೈಲಿಂತ ಉಂಡೆ ಕಟ್ಟಬೇಕು ಅವೆಲ್ಲ ಎಸ್ ಈ ಥರ ಸೊ ಗಾಯ್ಸ್ ರೆಡಿ ಆಯ್ತು ನೋಡ್ರಿ ನಮ್ಮ ಕೀಮಾ ಉಂಡೆ ರೆಡಿ ಆಯಿತು ಈಗ ಬರ್ರಿ ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಏನಂತ ನೋಡಮ್ಮ ಸೊ ಇದು ಕೀಮಾ ಉಂಡೆ ರೆಸಿಪಿ ಭಾಳ ಮಂದಿ ಮಾಡ್ತಾರೆ ನೋಡ್ರಿ ಇದು ಎಲ್ಲರ ಮನೆಗೆ ಇರ್ತದೆ ಬಟ್ ಹೆಚ್ಚಿಗೆ ಏನಂತಂದ್ರೆ ಮಟನ್ ಚಿಕನ್ ಇಂಥವು ಮಾಡ್ತಾರೆ ರೇರ್ ಬಟ್ ಮಾಡೋದು ಎಲ್ಲರ ಮನೆಗೆ ಬಟ್ ರೇರ್ ಕಮ್ಮಿ ಹುಡುಗಿಯರಿಲ್ಲ ಬೇಟ ಮಟನ್ ತಿನ್ಬೇಕ ಇದು ಏನು ಚಿಕನ್ ಅಂತ ಹೇಳ್ಬೇಕ ಚಿಕನ್ ಬೇಲ್ ಇದ್ರಲ್ಲಿ ಇದು ಇರಬೇಕ ಹೀಟ್ ಅದು ಜಾಸ್ತಿ ಎಷ್ಟು ಮಟನ್ ತಿಂತಾರಲ್ಲ ಬೇಟ ನಿಮ್ಮ ಹುಡುಗಿಯರಿಗೆ ಚಲೋ ಬೇಟ ಅವೆಲ್ಲ ಕ್ಯಾಲ್ಸಿಯಂ ಬೇಟ ಮಟನ್ದು ಅದ್ರ ಚಿಕನ್ ಇದು ಇರಲ್ಲ ಬೇಟ ಸುಮ್ಮನೆ ಚಿಕನ್ ಅಂತ ಹುಡುಗಿಯರಿಗೆ ಮಟನ್ ತಿನ್ನೋಣ ಮಟನ್ ತಿನ್ಬೇಕು ಬೇಟ ಮೇನ್ ಹೌದಲ್ಲ ಚಿಕನ್ ಇದು ಇಲ್ಲ ಬೇಟ ಅದಕ್ಕೆ ಯಾಕೆ ನಿಮಗೆ ಜಾಸ್ತಿ ಹೆಚ್ಚಿಗೆ ಸೊ ಅದಕ್ಕೆ ನಾ ಬಿ ಹೆಚ್ಚಿಗೆ ಗ್ರೇವಿ ತಿನ್ನಲ್ಲ ನೋಡ್ರಿ ಯಾವಾಗರೆ ನಮ್ಮ ಪಪ್ಪ ನನಗೆ ಅದು ಪ್ರೈಸ್ ತೊಗೊಂಡು ಬರ್ತಾರೆ ಚಿಕನ್ 65 ಅದಕ್ಕೆ ನಂಗೆ ಅದು ಒಂದೇ ಇಷ್ಟ ಅಂತ ಅದು ಬಿ ಹೆಚ್ಚಿಗೆ ನಾವು ತಿಲ್ಲ ಕೊಡಲ್ಲ ಬೇಕಾದ್ರೆ ಮಟನೇ ತಿನ್ನು ಇನ್ನ ತತ್ತಿ ತಿನ್ನು ಹಿಂಗೆಲ್ಲ ಹೇಳ್ತಾರ ಅವೆಲ್ಲ ಕ್ಯಾಲ್ಸಿಯಂ ಅವೆಲ್ಲ ಹುಡುಗಿ ಮಂದಿಗೆ ಅದು ಏನಪ್ಪ ಇದನ್ನೇ ತಿಂತ ಹುಡುಗಿಯರೇ ಅದು ಮಟನ್ ತಿನ್ನೋಂತ ಮೇನ್ ಮಟನ್ನೇ ತಿನ್ಬೇಕು ಬೇಟ ಜನ ಹೋದ್ ಬರೋ ಹುಡುಗಿಯರ್ ಮಟನ್ನೇ ತಿನ್ನ ಬೇಟ ಅಷ್ಟೇ ಇದ್ರ ಚಿಕನ್ ತಿನ್ನ ಬೇಟ ಇನ್ನು ಮಟನ್ ತಿನ್ನಲ್ಲ ಮಟನ್ನೇ ತಿನ್ಬೇಕು ಬೇಟ ಅದು ಏನು ಬರೀ ಹೀಟ್ ಕುದುರು ಬಂದಂಗೆ ನೋಟ ಮೊನ್ನೆ ಎದಕ್ಕೆ ನಿಮಗೆ ಇದು ಮಾಡ್ತೀನಿ ಬೇಟ ಅವಾಯ್ಡ್ ಮಾಡ್ತೀನಿ ಅಂದ್ರೆ ಮೀನಾ ಎಷ್ಟು ಬಿ ಮೀನ ತಿನ್ರಿ ಪರವಾಗಿಲ್ಲ ಮೀನಾರೇ ನನ್ನ ಫೇವ್ರೇಟ್ ಲೆಕ್ಕನೇ ಇಲ್ಲ ಎಷ್ಟು ಬಿ ಹುಡುಗಿಯರ್ ನೀವು ಎಷ್ಟು ತಿಂತೀರಿ ನಿಮಗೆ ಅಷ್ಟು ಮೆಮೊರಿ ಇರ್ತದೆ ನೋಡ್ರಿ ನಿಮಗೆ ಮೆಮೊರಿ ನಾವು ಮಮ್ಮಿ ನಾನು ಸಣ್ಣಕ್ಕಿದ್ದಾಗ ನಾನು ಇನ್ನ ಬಿ ನೆನಪದ ಅದು ಕಣ್ಣರೇ ಹಿಂಗ ತಿನ್ನಿಸ್ತೀರಿ ನಾವು ಮಮ್ಮಿ ಫಿಶಿಂದು ಕಣ್ಣು ಮೆಮೊರಿ ಬರ್ತದೆ ತಿನ್ರಿ ಮೆಮೊರಿ ಬರ್ತದೆ ಇವಾಗ ಇಲ್ಲಿ ಇದು ಎಲ್ಲ ಉಂಡಿ ಹಾಕ್ಲತ್ತಾರ ನೋಡ್ರಿ ಈಗ ಈ ಕುಕ್ಕರ್ದಾಗ ಹಿಂಗೆಲ್ಲ ಮಸಾಲ ಅದೆಲ್ಲ ನಾವೆಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೇವಲ್ಲ ಎಣ್ಣೆದಾಗ ಉಳ್ಳಾಗಡ್ಡಿ ಟಮಾಟ ಎಲ್ಲ ಹಾಕಿ ಮಸಾಲ ಹಾಕಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅವೆಲ್ಲ ಕೀಮಾ ಉಂಡೆ ನಾವೇನು ರೆಡಿ ಮಾಡ್ಕೊಂಡಿದ್ದೇವಲ್ಲ ಎಲ್ಲ ಈ ಥರ ಹಿಂಗೆ ಹಾಕ್ರಿ ಒಂದು ಸ್ವಲ್ಪ ಪೂರ್ತಿ ಒಮ್ಮಲೆ ಹಾಕಕ್ಕೆ ಹೋಗ್ಬೇಡ್ರಿ ಈ ಥರ ಹಿಂಗೆ ಕೈಲಿಂತೆ ಒಂದೊಂದು ಬಿಡ್ರಿ ಸೊ ದಟ್ ಹಿಂಗೆ ಈಗ ನಾ ಇಲ್ಲಿ ಮಾಡ್ಲತ್ತೀನಿ ಬಿಟ್ಟು ಎಷ್ಟು ಹೊಡಿತಾವೆ ಅಂತ ಗೊತ್ತಿಲ್ಲ ಅದೋರೇ ಇರ್ತದೆ ಬಿಡು ಹೊಡಿತಾವು ಅದೇ ಹೇಳತ್ತೀನಿ ಕೀಮಾ ಉಂಡಿಗೂ ಹೊಡಿತಾವ ಇದಕ್ಕೆ ಬಾಯ್ಲ್ ಆದ್ಮೇಲೆಲ್ಲ ತಂತಾನೆ ಸಿಗುತ್ತಾವು ಹೌದು ಅದೇ ಸೊ ಅದೇ ಕಾಮನ್ ಅದ ಸೊ ಒಂದು ಸ್ವಲ್ಪ ಸ್ಪೈಸಿನೇ ಮಾಡಿರಿ ಆ್ಯಕ್ಚುಲಿ ಮಟನ್ ನಾನ್ ವೆಜ್ ಸ್ಪೈಸಿನೇ ಇರಬೇಕು ನಮ್ಮನೆಗೆ ನಾವು ನಾನ್ ವೆಜ್ ಸ್ಪೈಸಿನೇ ತಿಂತೀವಿ ಹಂಗಂತ ಅಂತ ಪರಿ ಇದೆಯಲ್ಲ ಒಂದು ಸ್ವಲ್ಪ ಸ್ಪೈಸಿ ಇರ್ಬೇಕು ಹಂಗಂದ್ರೆ ಮಟನ್ ರುಚಿ ಹಾಂ ನೋಡ್ರಿ ನಿಮಗೆ ನೀರು ಎಷ್ಟು ಬೇಕು ಅದ್ರ ತಕ್ಕಂಗೆ ನೀರು ಹಾಕೋರಿ ನಿಮಗೆ ಸುಕ್ಕ ಬೇಕು ಅಂತಂದ್ರೆ ಅಷ್ಟೇ ಮೀಡಿಯಮ್ ಹಾಕೋರಿ ಇಲ್ಲ ಒಂದು ಸ್ವಲ್ಪ ರಸ ಹೆಚ್ಚಿಗೆ ಬೇಕು ಅಂತಂದ್ರೆ ಜಾಸ್ತಿ ನೀರು ಹಾಕೋರಿ ನಿಮ್ಮಲ್ಲಿ ಡಿಪೆಂಡು ಬಟ್ ಅದು ಅಟ್ಲೀಸ್ಟ್ ಬಾಯ್ಲ್ ಆಗಪ್ಲೆ ಅಷ್ಟರೇ ನೀರು ಹಾಕ್ಬೇಕು ನೀವು ಸೊ ಅದು ಕುದೆಪ್ಲೆ ಅಷ್ಟರೇ ನೀರು ಹಾಕ್ಬೇಕು ನೋಡ್ರಿ ನಾವು ಆಯ್ತು ನೋಡ್ರಿ ಇಷ್ಟೇ
ಇದು ಆಗಿದ್ಮೇಲೆ 5 ಕುಕ್ಕರ್ ಹಚ್ಚಿಬಿಟ್ರಿ ಮುಗೀತು. ಸೀಟಿ ಆಗತ್ತಾನ ಪುರ್ಸತಿಗೆ. ಸೈಸಿಗೆ ಇದ್ರದ್ದು ಕುಕ್ಕರ್ ಡಕ್ಕನ್ ತೆಗಿಲತ್ತಾರ ನೋಡ್ರಿ ನಮ್ಮ ಮಮ್ಮಿ. ನಂಗೆ ಇದ್ರದ್ದು ಕುಕ್ಕರ್ ತೆಗಿಯೋ ಮಜಾನೇ ಬೇರೆ. ವಾವ್, ನೀರು ಚಲೋ ಕುದಿಲತ್ತದ, ಘಮ ಘಮ ಅಂತ ಸ್ಮೆಲ್. ನಮ್ದು ಇದ್ರದ್ದು ಮಟನ್ ಖರೇನು ಬಿ ಅಲ್ಲ, ಶಾಬಾದಿನ ಮಟನ್ ಬೇರೆನೆ. ನಮ್ಗೂ ನೀ ಏನೇ ಅನ್ರಿ, ನಮ್ದು ಇಲ್ಲಿ ಮಟನ್ ಮಾಡ್ತೀನಲ್ರಿ, ಸುಮ್ಮ ಮಜ್ಬೂರ್ ನಮ್ಮ ಮನೆಯವ್ರ ಸಲಕ ಸುಮ್ಮ ತಿಂತೀವಿ ನೋಡ್ರಿ. ಬೈತಾರ್ರಿ ಅವ್ರು, ನಿಮ್ಗೆ ಏನು ಬರೀ ಶಾಬಾದ್ ಹೋಗಿ ಹಾ ನಿಮ್ದೊಂದ್ ಭಾಳ ಇದು ಅಪ್ಪ, ನಿಮಗ್ ಅಲ್ಲಿಂದ ಬರಲ್ಲ ಇಲ್ಲಿಂದ ಬರಲ್ಲ ಅಂತ ಬೈತಾರ ನಾವಪ್ಪ. ಅದಕ್ಕೊಂದು ಸುಮ್ಮನೆ ಅದಕ್ಕೆ ಯಾವಾಗಾರು ತಿಂತೀವ್ರಿ ನಾವು, ಜಾಸ್ತಿ ತಿನ್ನಲ್ಲ. ಈಗ ಶಾಬಾದ್ ಆದ್ರೆ ಚಂದ ಫಸ್ಟ್ ಕ್ಲಾಸ್ ಕೊಂಡು ಊಟ ಮಾಡ್ತೀವಿ ನೋಡ್ರಿ. ಅದಕ್ಕೆ ಬರತನ ರೊಟ್ಟಿ ಮಾಡಿದ್ದೆ. ಹೌದು, ನಮ್ಮಿ ಇದೊಂದ್ ಚಲೋ ಮಾಡ್ತಾರ ನೋಡ್ರಿ. ಶಾಬಾದಿಲ್ ನಿಂತ ಯಾವಾಗ ಬಿ ಮಟನ್ ತರ್ಸ ಟೈಮಿಗೆ ಬರತನ 4 ಒಳಗ್ ರೊಟ್ಟಿ ಮಾಡಿ ರೆಡಿ ಅದು ಮಾಡಿ ಎಲ್ಲ ಇಟ್ಟು ಬಿಡ್ತಾರ ನೋಡ್ರಿ. ಆಕ್ಚುಲಿ ಅದ್ರದ್ದು ಸೂಪ್ ಕುಡಿಬೇಕು ನೋಡ್ರಿ ಚಲೋ. ಅದಕ್ಕಂದ್ರ ಸೂಪ್ ನಮ್ಮ ಮಮ್ಮಿ ಸಣ್ಣದಿದ್ದಾಗ ನಂಗ ಭಾಳ ಬಟ್ಲದೇ ಹಾಕಿ ಹಾಕಿ ಕೊಡ್ತಿರು. ಸೊ ಆ್ಯಕ್ಚುಲಿ ಇದ್ರ ಸೂಪಿಗೆ ಕುಡಿಬೇಕಂತ ಹೇಳ್ತಾರ, ಚಲೋ ಹೆಲ್ದಿ. ಸೂಪು ಮೊಳಕಲ್ಲಿಗೆ ಇದು ಕೈಗ್ರಿ ಇಲ್ಲೆಲ್ಲ ಜಾಯಿಂಟ್ ಪೇನ್ ಏನೇ ಯಾರಿಗೆ ಇರ್ತಾವ ನೋಡ್ರಿ, ಆ ಸೂಪ್ ಕುಡಿಬೇಕ್ರಿ ಅದು. ಯಾಕಂದ್ರೆ ಇದು ಕುರಿ ಇಲ್ರಿ, ಕಂಡೆ ತಪ್ಪಲ್ ತಿಂತದಲ್ರಿ ಅದು ಕುರಿ ಬೆಟ. ಹಂಗಂತ ಇಲ್ಲ ಬೆಟ, ಕುರಿದೇ ಚಲೋ ಬೆಟ. ಯಾಕಂದ್ರೆ ಜಾಸ್ತಿ ಅದು ಇದು ತಪ್ಪಲ್ ತಿಂತದ ಬೆಟ ಅದು. ಅದಕ್ಕೆ ನಮಗ ಆಯುರ್ವೇದಿಕ್ ಚಲೋ ಅಂತ ಹೇಳ್ತೇನ ಆ ರೀತಿಲಿಂತ. ಓಕೆ, ಅದು ಯಾರಿಗೆ ಹಂಗ ಸ್ವಲ್ಪ ಹಾಕಪ್ಪ. ಎಸ್, ಇದು ಯಾವಾಗ ಬಿ ಫಿಕ್ಸ್ ಇದ್ದಿದೆ ನೋಡ್ರಿ. ಸಣ್ಣಕ್ಕಿದ್ದಾಗ ಭಾಳ ಇದು ಮಾಡ್ತೀವಿ, ಈಗೀಗ ಸ್ವಲ್ಪ ಬಿಟ್ಟದ. 2 ವರ್ಷ ಯಾವಾಗ ಹಾಸ್ಟೆಲ್ನೇ ಬಿಟ್ಟಿವಿ ನೋಡ್ರಿ, ಅವಾಗ ನಿಂದೆ ಹುಡುಗಿ ಇದು ಮಾಡಲ್ಲ ಗಡ್ರಿ. ನಮ್ಮ ಸಣ್ಣ ಮಗಳು ಹಾಸ್ಟೆಲ್ನಾಗ 2 ವರ್ಷ ಹಾಸ್ಟೆಲ್ ನಿಂದ ಇನ್ನೂ ಟೇಸ್ಟ್ ನೋಡಿಲ್ಲ, ಗರಂ ಅದ. ನಮ್ಮ ಶಾಬಾದ ಸುಮ್ಮಲ್ಲ ಓದಿನಲ್ರಿ. ನನಗೆ ಈಗ ಬರ್ಲಕ್ಕೆ ಇಷ್ಟ ಇರ ನೋಡ್ರಿ. ನಮ್ಮ ಮಮ್ಮಿ ಖರೇ ಬಿರಪ್ಪ, ಅವ್ರ ಊರಿಗೆ ಇಷ್ಟ ಮಾಡ್ತಾ ಓದಿನಂದ್ರಲ್ರಿ. ಈ ಕಡೆ ಬರ್ಲಕ್ಕಿದ್ದಾಗ ಎಷ್ಟು ಮಂದಿ ಸಿಗ್ತಾರ್ರಿ ಗೆಳತಿಯರು, ಅದು ಎಲ್ಲ ಆಜು ಬಾಜು ಅಡ್ಡಿಗಳು ಅವ್ರೆಲ್ಲ ಸಿಗ್ತಾರಲ್ರಿ. ಅಲ್ಲಿ ಅವ್ರಿಗೆ ಬಿಟ್ಟು ಬರ್ಲಕ್ಕೆ ಜೀವ ಆಗಲ್ಲ ನೋಡ್ರಿ. ಅವ್ರ ಬಿ ಹಂಗೆ ಸಿಕ್ಕೋರ್ ಬಿ ಅಮ್ಮ ಎಷ್ಟು ಚೇಂಜ್ ಆಗಿದೆ ಅವರು. ತೆಕ್ಕಿಲಿ ಬೀಳ್ತಾರ. ಯಾಕ ನಮ್ಮ ಮಮ್ಮಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಅರ್ಧ ಜಿಂದಗಿನೇ ಅಲ್ಲೇ ಮುಗಿಸ್ಯಾರ ಅವರು. ನಾವು ಬಿ ಮತ್ತ ಅರ್ಧ ನಮ್ ಡಿಗ್ರಿ ಬಿ ಅಲ್ಲೇ ಮುಗಿಸ್ದೇವ್ ನಾವು. ಎಲ್ಲ ಸೇಮ್ ಅದೇ ನಾವೇನು ಕೀಮಾ ಹೆಂಗೆ ಬಗರ್ ಹಾಕಿವಲ್ಲ ಅದೇ ರೀತಿ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಅದ, ಎಣ್ಣೆ, ಟಮಾಟ ಮತ್ತು ಎಣ್ಣೆ, ಉಳ್ಳಾಗಡ್ಡಿ ಮತ್ತು ಇದೇನು ಅದ್ರಕ್ ಲಸನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೇವಲ್ಲ ಅದು ಫೈನ್ ಚಾಪ್ ಮಾಡ್ತಿಸಿಂದ ಈ ಥರ ಹಿಂಗೆ ಇದೇನಂತಾರೆ ಚಲೋ ಇದು ಮಾಡಿರಿ. ಕಲರ್ ಚೇಂಜ್ ಆಗ್ಬೇಕದು, ಹಸ್ಗ ಬಿಸ್ಕನೆ ಮಾಡಬೇಡ್ರಿ. ಅದಕ್ಕಂದ್ರೆ ಅದು ಏನಂತಾರ ಅಲ್ಲ ಅದ್ರಕ್ ಇರ್ತವಲ್ಲ ಅದ್ರ ಸ್ಮೆಲ್. ಹಾಂ, ಅದ್ರ ಸ್ಮೆಲ್ ಹೋಗ್ಬೇಕಲ್ಲ, ಸೊ ಅದಕ್ಕಂತ ಚಲೋ ಫ್ರೈ ಮಾಡ್ಕೋಬೇಕು. ಸೊ ಅಂದ್ರೆ ಬಿ ನಮ್ಮ ಮನೆಗೆ ಎಲ್ರಿಗೂ ನಮ್ಮ ಮಮ್ಮಿ ನಾನ್ ವೆಜ್ ಮಾಡೋದು ಎಲ್ರಿಗೂ ಭಾಳ ಇಷ್ಟ ನೋಡ್ರಿ. ನಮ್ಮ ಅಮ್ಮ ಅವ್ರಿಗೆ, ನಮ್ಮ ಮಾಮ, ನಮ್ಮ ಮಮ್ಮಿ ಅವ್ರಿಗೆ ಎಲ್ರಿಗೂ. ಮಾಮಿರಿ ಬ್ಯಾಂಕ್ನಾಗ ಇರ್ತಾರ್ರಿ, ಅವ್ರಿಗಾರ ಗುಲ್ಬರ್ಗ ನಾ ಶಾಬಾದ್ಲಿಂದ ಬರ್ತಿದ್ದೀನಲ್ರಿ, ನಮ್ಮ ಅಣ್ಣವ್ರಿಗೆಲ್ಲ ಒಮ್ಮೆ 2 kg ಮಟನ್ ತರಿಸ್ತೀರಿ. ಅವಾಗ ಮಟನ್ ತರಿಸಿಲ್ಲ, ಗ್ರೇವಿ ಕಡೆಕ್ರಿ ಸುಕ್ಕ ಕಡೆಕ್ರಿ ನಾವೇ ಮಾಡ್ಬೇಕು ಅವ್ರಿಗೆ. ಸೊ ನಮ್ಮ ಮನೆಗೆ ಎಲ್ರು ನಮ್ಮ ಮಮ್ಮಿನ ಕೈದು ಊಟ ಫುಲ್ ಫ್ಯಾನ್. ಭಾಳ ಇಷ್ಟ ರೀ. ಸೊ ಎಲ್ಲ ಅದೇನು ಪೇಸ್ಟ್ ಅವಾಗೆ ಕೊಬ್ಬರಿದೆಲ್ಲ ಮಾಡ್ಕೊಂಡಿದ್ದೇವಲ್ಲ, ಆಮೇಲೆ ಈ ರೀತಿ ಹಿಂಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ. ಚಲೋ ಇರ್ತದೆ. ಈಗ ಸ್ವಲ್ಪ ಗ್ರೇವಿ ಮಾಡ್ತೀನಿ ಇವತ್ತು. ತೆಗಿತಿಲ್ಲ, ಭಾಳ ಮಸಾಲ ಹಾಕಲ್ಲ. ಹೌದು. ಸೊ ಇಲ್ಲಿ ನಮ್ಮ ಮಮ್ಮಿ ಒಂದು ಸ್ವಲ್ಪ ಇವತ್ತು ಗ್ರೇವಿ ಮಾಡತ್ತಾರ ನೋಡ್ರಿ, ಅದಕ್ಕೆ ನೀರು ಒಂದು ಸ್ವಲ್ಪ ಹಾಕ್ಲತ್ತಾರ ಅವರು. ಡಬ್ಬದ ಒಂಥರ ಡಿಫ್ರೆಂಟ್ ಇರ್ತದೆ, ಮಂದಿದ ಒಂಥರ ಇರ್ತದ. ಎಲ್ಲ ಮನೆ ಡಿಫ್ರೆಂಟ್ ಇರ್ತದೆ ಬಿಡು ಅಡುಗೆ ಮಾಡೋದು. ಹಂಗೆ ಅವ್ರ ಕೈ ಟೇಸ್ಟ್ ಬೇರೆನೇ ಇರ್ತದೆ, ಎಲ್ರದ್ದು ಒಂದೇ ಇರಲ್ಲ. ಈಗ ನೋಡಮ್ಮ, ನೀನು ಇದೇ ಸ್ಟೆಪ್ ಫಾಲೋ ಮಾಡಿದ್ರೆ ಬಿ ಅಲ್ಲ ಆ ಟೇಸ್ಟ್ ಬೇರೆನೇ ಆಗಿರ್ತದೆ, ನಾವು ಮಾಡೋ ಬೇರೆದಾಗಿರ್ತದೆ. ಎಲ್ಲ ಇಂಗ್ರೀಡಿಯೆಂಟ್ ಸೇಮ್ ಇರಲಿ ಅಂದ್ರೆ ಬಿ ಅದು ಬೇರೆನೇ ಆಗ್ತದೆ. ಅದು ಅದಕ್ಕಂದ್ರೆ ಬೇರೆನೇ ಟೇಸ್ಟ್ ಕೊಡ್ತದೆ, ಎಲ್ರದ್ದು ಕೈ ಅಡುಗೆ ಬೇರೆನೇ ಇರ್ತದಲ್ಲ. ಯಾಕೆ ಇಲ್ಲ ಅಂತಿಸ್ ಅಂದ್ರೆ ಸುಮ್ಮನೆ ಪಪ್ಪ ಬಿಸಿ ಇರ್ತಾರಲ್ಲ, ಒಂದೊಂದು ಸರ್ತಿ ಹೊರಗೆ ಇರ್ತಾರೆ.
ಹಾಂ ಹೇಳು. ಈಗ ನೀರು ತೊಗೊಂಡು ಬಂದಾರ ನೋಡ್ರಿ ನಮ್ಮಪ್ಪ ಇವಾಗೆ ಜಸ್ಟ್ ಬಾಟಲ್. ಅಡುಗೆ ಏನು ಮಾಡ್ಲಿಕತ್ತೀರಮ್ಮ? ಹಾಂ ಸ್ಪೆಷಲ್? ಹಾಂ ಫುಲ್ ಸ್ಪೆಷಲ್. ನೀವೇ ತೊಗೊಂಡು ಬಂದಿರಲ್ಲ ಸಂಜೆ. ಒಂದು ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಅದು ಹಾಕಿ ಇದು ಮಾಡಿಬಿಟ್ರೆ ಆಯಿತು. ಕುಕ್ಕರ್ ಹಚ್ಚಿಬಿಡ್ರಿ ಮುಗೀತು. ಸೊ ಮಟನ್ ಅದು ಮಾಡ್ಲಕ್ಕೆ ತಡ ಹಿಡಿತದ, ಲೇಟ್ ಅಂತ ಹೇಳ್ತಾರೆ. ಏನು ಲೇಟ್ ಆಗಲ್ಲ, ಏನಿಲ್ಲ. ಸೊ ಜಲ್ದಿ ಜಲ್ದಿನೇ ಆಯ್ತು, ಅಂತ ಪರಿ ಏನು ತಡ ಹಿಡಲ್ಲ. ಬನ್ರಿ ಇದು ಲಿಡ್ ಓಪನ್ ಮಾಡಮ್ಮ. ಇದು ಆಗ್ಯದ, ರೆಡಿ ಆಗ್ಯದ ಈಗ. ವಾವ್, ಕಲರ್ ನೋಡ್ರಿ ಈಗ ಮ್ಯಾಲ ನಿಮ್ದಾರ ಇದು ಥಂಬ್ನೇಲ್ ಸಲಕ್ಕೆ ಒಂದು ಫೋಟೋ ತಗೋತೀನಿ ನೋಡ್ರಿ. ಗ್ರೇವಿ ಎಷ್ಟು ಗಟ್ಟಿಯಾಗ್ಯದ ನೋಡ್ರಿ. ನಾವು ಒಮ್ಮೆ ನೀರು ಹೆಚ್ಚಿಗೆ ಹಾಕಿರ ಅಂದ್ರೆ ಬಿ ಗಟ್ಟಿನೇ ಆಗ್ಯದ. ಆ್ಯಕ್ಚುಲಿ ನಮಗೆ ಇಂಥ ಪರಿ ನೀರು ಬಿ ಆಗಿ ಬರಲ್ಲಪ್ಪ, ಹಿಂಗೆ ಇರ್ಬೇಕು ನಮಗೆ ಬ್ರೋ. ಚಲೋ, ಲೆಟ್ಸ್ ಓಪನ್ ದಿಸ್ ಕುಕ್ಕರ್. ನೋಡಮ್ಮ, ವಾವ್ ಎಷ್ಟು ಚಲೋ ಸುಕ್ಕಾಗ್ಯದ ನೋಡ್ರಿ. ವಾವ್, ಲಿಟ್ರಲಿ ಇದ್ದವರೇ ಪೂರ್ತಿನೇ ನನಗೆ ಬ್ಯಾಗ್ ನೀರು ಹೊಂಟದ ನನಗೆ. ಆಹಾ, ವಾವ್, ಲಿಟ್ರಲಿ ಸೋ 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 ಯಮ್ಮಿ ಕಾಣತ್ತದ. ಫುಲ್ ಡೆಲಿಷಿಯಸ್ ಕಾಣತ್ತದ. ಇದ್ರ ತೆಗಿಬಹುದು ಹಿಂಗೆ ತೋರಿಸಿ ಎಲ್ಲಿ ಮುಸ್ರಿ ಗಿಸ್ರಿ ಮಾಡ್ತೀವಿ. ಟೇಸ್ಟ್ ಮಾಡ್ಬಿಟ್ಟ ಹೆಂಗೈತೆ? ಮಸ್ತ್ ನೋಡ್ರಿ ಎಷ್ಟು ಚಲೋ ಕಾಣತ್ತದ. ನಿಮಗೆ ಬಿ ಫುಲ್ ಬಾಯಿಗೆ ನೀರು ಹೊಂಟಿರ್ಬೇಕು. ಅದಕ್ಕೆ ಇದ್ರ ಹಾಕ್ಲಿ ನಮ್ದೆ ಬೌಲ್ಗಳು ಹೆಂಗವ ಆಯ್ತು ಬೌಲ್. ಸೊ ಇಲ್ಲಿ ನಮ್ಮ ಮಮ್ಮಿ ನೋಡ್ರಿ ಕಡ್ಯಾಕ ಪ್ಲೇಟ್ದಾಗ ಹಾಕಿ ತೋರ್ಸ್ಲತ್ತಾರ ನಿಂಗೆ ಸಲಕಂತ. ನಾ ಆ್ಯಕ್ಚುಲಿ ಬ್ಯಾಡ ಅಂತಂದೆ, ಅದ್ರೊಳಗೆ ಇರಲಿ ಎಲ್ಲಿ ಮುಸ್ರಿ ಮಾಡ್ತಂತ ನಮ್ಮ ಮಮ್ಮಿನೇ ಅಂದ್ರೆ ಇರ್ಲಾಕ್ ಬಿಡು ಚಲೋ ಕಾಣ್ತದೆ, ತೋರಿಸ್ರೈತೆ ಕ್ಲಿಯರ್ ಅಂತಂದ. ಸೊ ಅದಕ್ಕೆ ನಮ್ಮ ಮಮ್ಮಿ ಇಲ್ಲಿ ಒಂದು ಪ್ಲೇಟ್ದಾಗ ಕ್ಲಿಯರ್ಲಿ ಹಿಂಗೆ ಸ್ಪ್ರೆಡ್ ಮಾಡಿ ತೋರಿಸ್ಲತ್ತಾರ. ಮ್ಯಾಲೆ ಕೊತ್ತಂಬರಿ ಹಾಕ್ಲಿ. ವಾವ್, ನೋಡ್ರಿ ರೆಡಿ ಆಯ್ತು ನಾವು ಮಮ್ಮಿ ಮಾಡಿದ್ದು ಮಟನ್ ಕೀಮಾ. ಮಟನ್ ಕೀಮಾ ಏನಂತಾರಪ್ಪ, ಉಂಡಿ ಮಾಡಿದ್ ರೆಡಿ ಆಯ್ತು. ಇಲ್ಲಿ ಉಳ್ಳಾಗಡ್ಡಿ ಇದು ಮತ್ತು ಜೋಳದ ರೊಟ್ಟಿ ಏನು ಕೇಳ್ತೀರಿ. ಆಹಾ, ಸೂಪರ್ ಸೂಪರ್ ಕಾಂಬಿನೇಷನ್. ಸಿ ಲುಕ್, ವಾವ್. ಸೊ ಒಂದ್ಸಲ ನೀವು ಭೀ ಇದು ರೆಸಿಪಿ ಟ್ರೈ ಮಾಡಿ ನೋಡ್ರಿ. ಸಿಂಪಲೇ ಮಾಡ್ಯಾರ ಮಮ್ಮಿ, ಮತ್ತೇನು ಎಕ್ಸ್ಟ್ರಾ ಅದು ಇದು ಏನು ಭೀ ಇಲ್ಲ. ಸೊ ಮನೆಗೆ ಮಸಾಲ ಕೊಬ್ಬರಿ ಅದೆಲ್ಲ ಮಿಕ್ಸಿ ಮಾಡ್ಕೊಂಡು ಕಿಸಿನ ಫ್ರೈ ಮಾಡಿ ಚಲೋ ಮಿಕ್ಸಿ ಮಾಡಿ ಗರಂ ಮಸಾಲ ಅದೆಲ್ಲ ಮಿಕ್ಸಿ ಮಾಡಿ ಮಾಡ್ಯಾರ. ಚಲೋ ಅನ್ಸತ್ತದಲ್ಲ, ಸೂಪರ್. ನೋಡಿರಲ್ಲ ನಮ್ಮ ಮಮ್ಮಿ ಎಷ್ಟು ಮಸ್ತ್ ಮಾಡ್ಯಾರ. ಲಿಟ್ರಲಿ ಅದು ನೋಡಿದ್ರೆ ನಂಗೆ ಬಾಯಿಗೆ ನೀರು ಹೊಂಟದ, ಮೌತ್ ವಾಟರಿಂಗ್ ಅಲ್ಲತ್ತದ. ಸೊ ಎಸ್, ಈಗ ನಾ ಊಟ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗ್ಯದ 9. ಆಲ್ರೆಡಿ ನಮ್ಮ ಮಮ್ಮಿಯಲ್ಲಿ ಊಟ ಮಾಡತ್ತಾರ. ಅದೇ ಕೀಮಾ ಬಾಲ್ಸ್ ಅದೇ ಪ್ಲೇಟ್ದಾಗೆ ಒಂದು ಸ್ವಲ್ಪ ತೆಗೆದಿಟ್ಟು ರೈಸ್ ಊಟ ಮಾಡತ್ತಾರ ಅವರು. ಈಗ ನಾ ಭೀ ಊಟ ಮಾಡ್ತೀನಿ. ಕಣ್ಣು ನೋಡ್ರಿ ಫುಲ್ ಟಯರ್ಡ್ ಆಗಿನಿ. ಆ್ಯಕ್ಚುಲಿ ನಾ ಏನು ಮಾಡ್ತೀನಿ, ಫೇಸ್ ವಾಶ್ ಭೀ ಮಾಡ್ಕೊಂಬಲ್ಲ. ಮೇ ಬಿ ಅದರ ಎಫೆಕ್ಟ್ ಇದ್ದಿರಬೇಕು. ಕಣ್ಣು ಉರಿತಾವೆ ನನಗೆ, ಹಿಂಗೆ ಬಗ ಅಂತ ಉರಿತಾವ. ಸೊ ಏನು ಮಾಡಲಿ, ಒಲ್ಲ ಅನಸು ₹1 ಟಯರ್ಡ್ ಆಗಿರ್ತೀನಲ್ಲ, ಒಂದೊಂದ್ಸಲ ಕಾಲು ಕೈ ತೊಳ್ಕೊಲಾರ್ದೆ ಹಾಗೆ ಬೆಡ್ ಮೇಲೆ ಹೋಗಿ ಬಿದ್ದು ಬಿಡ್ತೀನಿ. ನಾ ಮಲ್ಕೋತೀನಿ. ನಮ್ಮ ಮಮ್ಮಿ ಬೈತಾರ, ಬರ್ತಿ ಹಾಗೆಲ್ಲ ಅಲ್ಲಿಂದ ಬರ್ತಿ ಅಷ್ಟು ದೂರ್ಲಿಂತ. ಆ್ಯಕ್ಚುಲಿ ಕಾಲದು ತೊಳ್ಕೊಬೇಕು, ಚಲೋ ಕಾಲು ತೊಳ್ಕೊಬೇಕು, ಕೈ ಅದೆಲ್ಲ ನೀಟಾಗಿ ತೊಳ್ಕೊಂಡು ಅವಾಗ ಬೇಕಾದರೂ ಕೂಡು ಬೆಡ್ ಮೇಲೆ ಮಕ್ಕೊ ಅಂತ ಹೇಳ್ತಾರೆ. ಬಟ್ ಏನು ಮಾಡಿ, ಟಯರ್ಡ್ ಆಗಿರ್ತೇವಲ್ಲ, ಸಮ್ಟೈಮ್ಸ್ ಮಾಡ್ತೀನಿ, ಸಮ್ಟೈಮ್ಸ್ ಕಾಲು ಕೈ ತೊಳ್ಕೊತೀನಿ, ಇಲ್ಲಾಂದ್ರೆ ಇಲ್ಲ ಹಾಗೆ. ಸೊ ಟಯರ್ಡ್ ಆಗಿರ್ತೀನಿ ಭಾಳ. ಸೊ ಅದಕ್ಕೆ ಅನ್ಕಿಸಿ ನಂಗೆ ಅಲ್ಲ ಅನ್ನಿಸ್ತದ. ಸೊ ಎಸ್, ಇದಿತ್ತು ನೋಡ್ರಿ ಇವತ್ತಿನ ರೆಸಿಪಿ. ನಿಮಗೆ ಈ ರೆಸಿಪಿ ನಮ್ಮ ಮಮ್ಮಿ ಮಾಡಿದ್ದು ಕೀಮಾ ಉಂಡೆ ರೆಸಿಪಿ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಸ್ ಯೂಶುವಲ್ ನಮ್ಮ ಮಮ್ಮಿ ಯಾವಾಗ ಭೀ ಮಟನ್ ಮಾಡ್ತಾರೆ ಗ್ರೇವಿ. ಸೊ ಅದು ಬ್ಲಾಗ್ ಯಾವಾಗ ಭೀ ಮಾಡ್ತೀನಿ ಅನ್ನ. ಇದು ಭೀ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಓಕೆ, ಸೊ ಎಲ್ಲ ವೀಡಿಯೋಸ್ ನೋಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಹಾಗೆ ಇನ್ಸ್ಟಾಗ್ರಾಮ್ದಾಗ ಚೈತ್ರಕಲಾಲ್ 2 ಅಂತದ ID, ಅಲ್ಲಿ ಭೀ ಹೋಗಿ ಫಾಲೋ ಮಾಡಿರಿ. ಓಕೆ, ಸೊ ಅಲ್ಲೆಲ್ಲ ಈಗ ಇದು ಮಾಡ್ತೀರಿ, ಮೆಸೇಜ್ ಹಾಕ್ಲತ್ತೀರಿ, ಅಲ್ಲಿ ಚಲೋ ಸಪೋರ್ಟ್ ಮಾಡತ್ತೀರಿ. ಇವನ್ ನಂಗೆ ಮೆಸೇಜಸ್ ಭೀ ಸಿಗ್ತಾವೆ. ಒಂದೊಂದ್ಸಲ ರಿಪ್ಲೈ ಕೊಡ್ತೀನಿ, ಒಂದೊಂದ್ಸಲ ರಿಪ್ಲೈ ಕೊಡಲ್ಲ. ವೈ ಬಿಕಾಸ್ ಯು ನೋ ಐ ಆಮ್ ಬ್ಯುಸಿ. ನಾ ಬ್ಯುಸಿ ಇರ್ತೀನಲ್ಲ ಭಾಳ. ಸೊ ಬಟ್ ಅದೇನು ನೀವು ನನಗಲ್ಲಿ ಮೆಸೇಜ್ ಮಾಡ್ತೀರಲ್ಲ,
ನನಗದು ಭಾಳ ಅಂದ್ರೆ ಭಾಳ ಖುಷಿ ಲೈಕ್ ಭಾಳ ಖುಷಿ ಆಗ್ತದೆ ನನಗೆ ಲಿಟ್ರಲಿ. ಬಟ್ ನನಗೆ ಅದು ಹೆಂಗೆ ಶೇರ್ ಮಾಡ್ಕೋಬೇಕಂತ ಗೊತ್ತಾಗಲ್ಲ. ಬಟ್ ಮನ್ಸ್ದಾಗ ಖರೆ ಭೀ ಹೇಳ್ತೀನಿ, ಇನ್ನರ್ ಫೀಲಿಂಗ್ ನನಗೆ ಇಷ್ಟು ಖುಷಿ ಸಿಗ್ತದಲ್ಲ. ಅಪ್ಪ ಮಂದಿ ನಂಗೆ ಸಪೋರ್ಟ್ ಮಾಡತ್ತಾರ, ಅಲ್ಲಿಂದ ಪುಣ್ಯ ಹಿಡಿದು ಅಲ್ಲಿ ಎಫರ್ಟ್ಸು ನೋಡ್ರಿ. ಒಬ್ರೊಬ್ಬರು ಏನು ಮಾಡ್ತಾರೆ ನೋಡಿ ಹಿಂಗೆ ಬಿಟ್ಟು ಬಿಡ್ತಾರೆ, ಇಲ್ಲಾಂದ್ರೆ ಕಮೆಂಟ್ಸರೇ ಹಾಕ್ತಾರೆ. ಬಟ್ ವಾಟ್ ದೇ ಡೂ ಲೈಕ್ ಏನು ಮಾಡ್ತಾರೆ, ಅದು ನಂದು ಅಲ್ಲಿ ಕುಕಿಂಗ್ ಚಾನಲ್ ಅದಲ್ಲ ಇನ್ಸ್ಟಾಗ್ರಾಮ್ದಾಗ, ಅಲ್ಲಿ ನನಗೆ ಮೆಸೇಜ್ ಮಾಡ್ತೀರಿ. ಸೊ ಅದು ಭಾಳ ಅಂದ್ರೆ ಭಾಳ ಖುಷಿ ಸಿಗ್ತದೆ ನನಗೆ ಲಿಟ್ರಲಿ. ನಂಗೆ ಏನಂತಾರೆ ಅಷ್ಟು ಖುಷಿ ಆಗ್ತದೆ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ. ನನಗೆ ಏನಂತಾರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನ ಸಂಗಟ ಹಿಂಗೆ ಇರಲಿ. ಇನ್ನೂ ಸಪೋರ್ಟ್ ಮಾಡಿರಿ ನನಗೆ, ಸಬ್ಸ್ಕ್ರೈಬರ್ಸ್ ಇನ್ನೂ ಲೈಕ್ ಇನ್ನೂ ಹೆಚ್ಚಿಗಾಗಲಿ, ನಂದು ಯೂಟ್ಯೂಬ್ ಫ್ಯಾಮಿಲಿ ಇನ್ನೂ ದೊಡ್ಡದಾಗಲಿ. ನಂಗೆ ಅದೇ ಭಾಳ ಅಂದ್ರೆ ಭಾಳ ಇಷ್ಟ. ನಂದು ಅದೊಂದು ಡ್ರೀಮ್ ಅದ, ಲೈಕ್ ಲಿಟ್ರಲಿ ಮಾಡಬೇಕು ಒಂದು ಕೇಸಿಂದ. ಲೈಕ್ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಬ್ಲಾಗ್ಸ್ ಮಾಡಬೇಕು. ಸೊ ಅದಕ್ಕಂತಂದ್ರೆ ನನಗೆ ಅದು ಒಂದು ಏನಂತಾರ ಲೈಕ್ ಇದು ಇಷ್ಟ ಅದ ನನಗೆ. ಅದಕ್ಕೆ ಇಷ್ಟ ಭೀ ಅದ, ಲೈಕ್ ಏನಂತಾರಪ್ಪ, ಇಷ್ಟ ಭೀ ಅದ, ಲೈಕ್ ಹಿಂಗೆ ಒಂದು ಸ್ವಲ್ಪ ಟ್ಯಾಲೆಂಟ್ ಭೀ ಅದ. ಎದಕ್ಕೆ ಮಾಡಬಾರ್ದು ಅಂದ ಕೆಸಿಂದ ಮಾಡ್ತೀನಿ ನಾನು. ಮತ್ತು ಸ್ಕೂಲಿಗೆ ಭೀ ಹೋಗಿ ಬರ್ತೀನಿ, ಹೋಗಿ ಬಂದು ಭೀ ಮಾಡ್ತೀನಿ ಒಂದೊಂದು ಸಲ. ಅದು ಬಟ್ ಬಿಡಲ್ಲ ನಾ, ಸಾಧ್ಯ ಅಂದ್ರೆ ಸಾಧ್ಯನೇ ಇಲ್ಲ. ಯೂಟ್ಯೂಬ್ ಬ್ಲಾಗ್ಸ್ ಅದೆಲ್ಲ ಮಾಡ್ತೀನಿ ನಾ, ಎಸ್ಪೆಷಲಿ ಹೊರಗೆ ಹೋಗೋದು, ಮನೇಲಿ ಕುಕಿಂಗ್ ಬ್ಲಾಗ್ಸ್. ಈಗ ನಾ ಜಾಸ್ತಿ ಹೆಚ್ಚಿಗೆ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಸೊ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ನಂದೆಲ್ಲ ರುಟೀನ್ ಏನದ ಅದೇ ಜಾಸ್ತಿ ಶೇರ್ ಮಾಡ್ಕೊಳತ್ತೀನಿ. ಅದು ನಿಮಗೆ ಭಾಳ ಇಷ್ಟ ಆಗ್ಲತ್ತದ. ಸೊ ಅದು ಭೀ ಇಷ್ಟಪಡ್ಲತ್ತೀನಿ ಅದು ವೀಡಿಯೋಸ್. ಅದಕ್ಕಂತ ನಾ ಹಾಕ್ಲತ್ತೀನಿ. ನನಗೆ ಗೊತ್ತಾಗ್ತದೆ ನನಗೆ ಫ್ಯಾಮಿಲಿಗೆ ಲೈಕ್ ಯೂಟ್ಯೂಬ್ ಫ್ಯಾಮಿಲಿಗೆ ಯಾವುದೇ ವೀಡಿಯೋಸ್ ಬ್ಲಾಗ್ಸ್ ಹೆಚ್ಚಿಗೆ ಇಷ್ಟ ಆಗ್ತಾವ. ಸೊ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್, ಅದೇ ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ. ನೀವೇನು ಇಷ್ಟಪಡ್ತೀರಿ ನಾ ಅದೇ ಬ್ಲಾಗ್ಸ್ ಮಾಡಬೇಕಲ್ಲ. ಸೊ ಅದಕ್ಕೆ ನಿಮ್ಮ ಇಷ್ಟದ ಪ್ರಕಾರ ನಾ ಬ್ಲಾಗ್ಸ್ಗಳು ಮಾಡ್ತೀನಿ. ಸೊ ಹೆಚ್ಚಿಗೆ ನಿಮಗೆ ಇಷ್ಟ ಬರಲಿಲ್ಲ ಮಾಡಲಿಲ್ಲ ಅಂತಂದ್ರೆ ನೀವು ನೋಡಿರಿ, ಅದಕ್ಕಂದ್ರೆ ನಾ ಮಾಡಿರ್ತೀನಲ್ಲ. ಸೊ ಅದಕ್ಕಂದ್ರೆ ನೀವು ನೋಡಿರಿ ಅಷ್ಟೇ, ಮತ್ತೇನು ಭೀ ಇಲ್ಲ. ಹಿಂಗೆ ಸಪೋರ್ಟ್ ಮಾಡಿರಿ ಎಲ್ಲ ಕಡೆ, ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಏನೆಲ್ಲ ಕಂಟೆಂಟ್ಸ್ ಲೈಕ್ ಇನ್ನು ಮಾಡಬೇಕು ಅಂತ ಕೇಸಿನ ಕಮೆಂಟ್ ಭೀ ಮಾಡಿರಿ. ಓಕೆ, ಒಂದು ಸ್ವಲ್ಪ ಕಮ್ಮಿ ಆಗ್ತಾವೆ, ಕೆಳಗೆ ಮೇಲೆ ಆಗ್ಲತ್ತಾವ ವೀಡಿಯೋಸ್. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಟ್ ಸಪೋರ್ಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಓಕೆ, ಸೊ ಏನೋ ಒಂದು ಚಿಕ್ಕದೊಂದು ಸಣ್ಣದು ಡ್ರೀಮ್, ಇಲ್ಲಿಂದ ಬರ್ಬೇಕು ಅನ್ಕಿಸಿಂದ ಅದೊಂದು ಡ್ರೀಮ್ ಅದ. ಸೊ ಅಷ್ಟೇ, ನೀವು ಸಪೋರ್ಟ್ ಮಾಡ್ಬೇಕು, ಮತ್ತೇನಿಲ್ಲ. ನಿಮ್ದು ಎಲ್ರದ್ದು ಸಪೋರ್ಟ್ಲಿಂತೆ ನಾ ಇಷ್ಟೆಲ್ಲ ಏನಂತ ಯೂಟ್ಯೂಬ್ ಫ್ಯಾಮಿಲಿ ಇದು ಆಗೋದು, ಗ್ರೋ ಆಗೋದು. ಸೊ ಅದಕ್ಕೆ ಅನ್ಗಿಸಿಂದ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನನ್ನ ಮೇಲೆ. ಯಾರೆಲ್ಲ ಫಸ್ಟಲ್ಲಿಂದ ಸ್ಟಾರ್ಟಿಂಗ್ ನೋಡ್ಕೊತ ಹೊಂಟ್ರೆಲ್ಲ ಏನಂತ ನನ್ನ ವೀಡಿಯೋಸ್ಗಳು ಲಿಟ್ರಲಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಹಿಂಗೆ ನೋಡಿರಿ. ಸೊ ಅದು ಯಾರು ನೋಡ್ಲತ್ತಿರಲ್ಲ ನಿಮಗೆ ಹೇಳತ್ತೀನ, ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಹಿಂಗೆ ನೋಡ್ಕೊತ ಬನ್ನಿರಿ, ಲೈಕ್ ಮಾಡಿರಿ. ಸೊ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ಒಂದು ಸಲ ಹೇಳ್ತೀನಿ, ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ಹೇಳ್ತೀರಿ ವೀಡಿಯೋಸ್ದಾಗ, ಕಾಲ್ಸ್ದಾಗ ಎಲ್ಲ ಹೇಳ್ತೀರಿ, ಸ್ಕಿಪ್ ಮಾಡ್ಲಾರ್ದಂಗೆ ವೀಡಿಯೋಸ್ ಅದೆಲ್ಲ ನೋಡ್ತೀರಿ, ಸಿಕ್ಕಾಗೆಲ್ಲ ಹೇಳ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ವೀಡಿಯೋಸ್ ನೋಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ, ಸೊ ಆದಷ್ಟು ನಾ ಟ್ರೈ ಮಾಡ್ತೀನಂತ ಎಲ್ಲ ಬ್ಲಾಗ್ಸ್ ಹೊರಗಿಂದು ಅದೆಲ್ಲ ಮಾಡೋಕ್ಕಂತ. ಫ್ಯಾನ್ ಆಫ್ ಅದ, ಸೊ ದಟ್ಸ್ ಐ ಆಮ್ ಸ್ವೆಟ್ಟಿಂಗ್. ಓಕೆ, ಸೊ ಚಲೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ನೀವು ಭೀ ಊಟ ಮಾಡಿರಿ. ಎಸ್, ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಸಪೋರ್ಟ್ ಮಾಡಿರಿ. ಓಕೆ, ಚಲೋ ಬಾಯ್. ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಗುಡ್ ನೈಟ್, ಶುಭರಾತ್ರಿ.